ಇನ್ನೊಂದು ಅವಿಮುಕ್ತ ಕ್ಷೇತ್ರಕ್ಕೆ ಅರ್ಥ ಏನು ಅಂದರೆ, ಶಿವ ಅದರಲ್ಲಿ ಒಂದು ತಮ್ಮ ಭಕ್ತರಿಗೆಲ್ಲ ಒಂದು ಪ್ರಾಮಿಸ್ ಏನು ಕೊಡೋದು ಅಂದರೆ, ಇಲ್ಲಿ ಯಾರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡ್ತಾರೋ ಆತ್ಮ ಶರೀರದಿಂದ ಬಂದ ತಕ್ಷಣವೇ ನಾನೇ ಬಂದು ಆತ್ಮದ ಒಂದು ಕಿವಿಯಲ್ಲಿ ತಾರಕ ಮಂತ್ರವನ್ನು ಹೇಳಿಸಿ ಸೀದಾ ಆತ್ಮಗೆ ಮೋಕ್ಷ ಪ್ರಾಪ್ತಿ ಆಗುತ್ತದೆ. ಸೊ ಮೋಕ್ಷ ನಗರಿ ಅಂತಲೂ ಅದಕ್ಕೆ ಹೆಸರು. ಅವಿಮುಕ್ತ ಕ್ಷೇತ್ರ, ಅಲ್ಲಿ ಮುಕ್ತಿ ಸಿಗುವ ಒಂದು ಕ್ಷೇತ್ರ. ನಮ್ಮ ಎಲ್ಲ ಸನಾತನ ಪಂಥ, ಹಿಂದೂ ಧರ್ಮ ಆಗಲಿ, ಬೌದ್ಧ, ಜೈನ, ಇದು ಎಲ್ಲದಕ್ಕೂ ನಿರ್ವಾಣ, ಮುಕ್ತಿ, ಮೋಕ್ಷ ಇದೇ ನಮ್ಮ ಮೇನ್ ಗುರಿಯಾಗಿರುತ್ತದೆ. ಆ ಥರ ಇರೋ ಇದರಲ್ಲಿ ಸಂದರ್ಭದಲ್ಲಿ ಇಲ್ಲಿ ಸ್ಯಾಲ್ವೇಷನ್ ಈಸ್ ಅಶೋರ್ಡ್, ಮುಕ್ತಿ ನಿಮಗೆ ಖಚಿತವಾದದ್ದು ಅಂತ ನಿಮಗೆ ಗೊತ್ತಿರುವಾಗ ಅದಕ್ಕೆ ನಮ್ಮ ಆದರ ಮತ್ತು ನಮಗೆ ಅದು ಮಹತ್ವಪೂರ್ಣ ಅನಿಸೋದು ಸಹಜವೇ. ಸೊ ಇದೊಂದು ಹೆಸರಾಯಿತು. ಹಾಗೆ ರುದ್ರವಾಸ ಅಂತ ಇನ್ನೊಂದು ಹೆಸರು. ಅಲ್ಲಿ ಬನಾರಸ್ನಲ್ಲಿ ಒಂದು ಹಿಂದಿನಲ್ಲೊಂದು ಗಾದೆ ಇದೆ, ಕಂಕಡ್ ಮೇ ಶಂಕರ್, ಒಂದೊಂದು ಕಲ್ಲಿನಲ್ಲೂ ಶಂಕರ ಅಲ್ಲಿ ವಾಸಸ್ಥಾನೆ ಅಂತ. ಸೊ ಅದಕ್ಕೆ ರುದ್ರವಾಸ ಅಂತ ಅದರ ಇನ್ನೊಂದು ಹೆಸರು. ಹಾಗೆ ಮಹಾಸ್ಮಶಾನ, ಅಲ್ಲಿ 24 ಗಂಟೆ ಚಿತೆಗಳು ಯಾವಾಗಲೂ ಇದು ಆಗ್ತಾನೆ ಇರುತ್ತೆ. ದ ಬರ್ನಿಂಗ್ ಆಫ್ ದ ಫ್ಯೂನರಲ್ ಪೈರ್, ಹರಿಶ್ಚಂದ್ರನ ಕಾಲದಲ್ಲಿ ಬೆಂಕಿ ಇನ್ನೂ ಹೌದು, ಮಣಿಕರ್ಣಿಕಾ ಘಾಟ್ನಲ್ಲಿ. ಅಲ್ಲಿ ಮೃತ್ಯು ಅನ್ನೋ ಒಂದು ಅಶುದ್ಧಿ ಅಥವಾ ನಾಟ್ ಸೀನ್ ವಿತ್ ಎನಿ ಕೈಂಡ್ ಆಫ್ ಕಂಟೆಂಪ್ಟ್. ಮೃತ್ಯು ನಮ್ಮ ಜೀವನದ ಒಂದು ಅನಿವಾರ್ಯ ಅಂಗ. ಅದರ ಮಧ್ಯದಲ್ಲಿ ಶಿವ ಕೂತ್ಕೊಂಡು ಎಲ್ಲರಿಗೂ ಮೋಕ್ಷ ಕೊಡ್ತಾ ಇರುವಾಗ ಮೃತ್ಯು ಅನ್ನೋ ಒಂದು ನಾವೆಲ್ಲ ವಿ ಶುಡ್ ಅಕ್ಸೆಪ್ಟ್ ಇಟ್. ಅದು ಕಾಶಿಯ ಒಂದು ಫಿಲಸಾಫಿಕಲ್ ಇಂಪಾರ್ಟೆನ್ಸ್. ಬಟ್ ಇದು ಕೇವಲ ಶೈವರಿಗೆ ಮಹತ್ವಪೂರ್ಣ ಕ್ಷೇತ್ರ ಅಲ್ಲ. ಒರಿಜಿನಲಿ ಕಾಶಿ ಬಂದು ವಿಷ್ಣುವಿನ ನಗರಿಯಾಗಿತ್ತು. ವಿಷ್ಣು ಅದನ್ನು ದಾನವಾಗಿ ಕೊಟ್ಟ. ಅದಕ್ಕೆ ಇವತ್ತಿಗೂ ಅಲ್ಲಿ ಬೇಣಿ ಮಾಧವ್ ಮಂದಿರ ಇದೆ. ಸೊ ವೈಷ್ಣವರಿಗೂ ಅದು ಪ್ರಮುಖವಾದ ಒಂದು ನಗರಿ. ಹಾಗೆ ಶಾಕ್ತರಿಗೆ ಅದು ಶಕ್ತಿಪೀಠ. ಮಣಿಕರ್ಣಿಕೆಯಲ್ಲಿ ಸತಿಯ ಕುಂಡಲಗಳು ಬಿತ್ತು ಅಂತ ಪ್ರತೀತಿ. ಸೊ ಅದಕ್ಕೆ ಶಾಕ್ತರಿಗೂ ಅದು ವೆರಿ ಇಂಪಾರ್ಟೆಂಟ್ ಜಾಗ. ಹಾಗೆ ಜೈನರಿಗೆ ಅವರ ಅನೇಕ ತೀರ್ಥಂಕರರು ಅಲ್ಲಿ ಬಂದರು. ಮಹಾವೀರ ತೀರ್ಥಂಕರರು ಬಂದರು. 2-3 ತೀರ್ಥಂಕರು ಅಲ್ಲೇ ಅವರ ಜನ್ಮ ಆಯಿತು. ಸೊ ಅದಕ್ಕೋಸ್ಕರನೂ ಕಾಶಿ ವಾಸ್ ಇಂಪಾರ್ಟೆಂಟ್. ಗೌತಮ್ ಬುದ್ಧನ ಪ್ರಥಮ ಡಿಸ್ಕೋರ್ಸ್ ಏನಾಯಿತು, ಅವರು ಉಪದೇಶ ಕೊಟ್ಟಿದ್ದು ಕಾಶಿಯಿಂದ ಸ್ವಲ್ಪ ದೂರ ಸಾರನಾಥ್ನಲ್ಲಿ. ಅಲ್ಲಿಂದಲೇ ಬೌದ್ಧ ಮತದ ಪ್ರಚಾರ ಶುರುವಾಯಿತು. ಸೊ ಎಲ್ಲ ಪಂಥಗಳು, ಮತಗಳು, ಬೇರೆ ವೀರಶೈವ ಆಗಿರ್ಬೋದು, ಲಿಂಗಾಯತರು, ಜಂಗಮರು, ಮತ್ತು ಈ ನಾಥ ಸಂಪ್ರದಾಯದ ಸಾಧುಗಳು, ಹಾಗೆ ಅದ್ವೈತ, ದ್ವೈತ, ವಿಶಿಷ್ಟಾದ್ವೈತ, ಬೇರೆ ಎಲ್ಲ ರಾಮಾನಂದಿ ಪಂಥ್, ಕಬೀರ್ ಪಂಥಿಗಳು ಎಲ್ಲರೂ ಕಾಶಿಯನ್ನು ಅವರ ಒಂದು ಪ್ರಮುಖ ಕ್ಷೇತ್ರ ಅಂತ, ಶ್ರದ್ಧಾ ಕೇಂದ್ರವಾಗಿ ಅವರು ಭಾವಿಸ್ತಾರೆ. ಅದಕ್ಕೆ ಇಟ್ಸ್ ಅ ಮೈಕ್ರೋಕಾಸಮ್ ಆಫ್ ಇಂಡಿಯಾ. ಇಟ್ಸ್ ಅ ಸ್ಮಾಲರ್ ವರ್ಷನ್ ಆಫ್ ವಾಟ್ ಭಾರತ್ ಈಸ್. ಸೊ ಅದಕ್ಕೆ ಶತಮಾನಗಳಿಂದ ಅದು ನಮ್ಮ ಭಾರತೀಯರಲ್ಲಿ, ಸನಾತನಿಯಲ್ಲಿ ಅವರಿಗೆ ಒಂದು ಇಟ್ಸ್ ಅ ಪ್ಲೇಸ್ ಆಫ್ ಗ್ರೇಟ್ ವರ್ಷಿಪ್ ಆ್ಯಂಡ್ ಇಂಪಾರ್ಟೆನ್ಸ್ ಅಂತ ಅವರು ಇಟ್ ವಾಸ್ ಎಸ್ಟಾಬ್ಲಿಷ್ಡ್. ಸೊ ನಾನು ಹೇಳ್ದಂಗೆ ಅಲ್ಲಿ ಕಾಶಿಯ ಮಧ್ಯದಲ್ಲಿ ವಿಶ್ವೇಶ್ವರನ ಒಂದು ಭವ್ಯ ಮಂದಿರ ಇತ್ತು. ಅದನ್ನು 7ನೇ ಶತಮಾನದಲ್ಲಿ ಹ್ಯುನ್ ಸಾಂಗ್ ಇವರೆಲ್ಲ ಬಂದು ಅದರ ವಿವರ ಹೇಳ್ತಾರೆ. ಇಷ್ಟು ದೊಡ್ಡ ಒಂದು ಮಂದಿರ ಇತ್ತು. ಅಲ್ಲಿ 100 ಅಡಿ ಎತ್ತರದ ಒಂದು ಮೂರ್ತಿ, ಆಲ್ಮೋಸ್ಟ್ ಜೀವಂತವಾಗಿ ಇರುವಂಥ ಮೂರ್ತಿಯನ್ನು ನಾನು ಕಂಡೆ ಅಂತ ಹ್ಯುನ್ ಸಾಂಗ್ ಹೇಳ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ಅದೇ ನಗರಿಯ ಹೊರಗಡೆ ಬೌದ್ಧ ವಿಹಾರಗಳು, ಬೌದ್ಧ ಭಿಕ್ಷುಗಳು ಅಲ್ಲಿದ್ದರು. ಬುದ್ಧನ ದೊಡ್ಡ ದೊಡ್ಡ ಪ್ರತಿಮೆಗಳಿದ್ದು ಅವು ಎಲ್ಲರೂ ಸಹಿಷ್ಣುತೆಯಿಂದ ಒಬ್ಬರನ್ನು ಆದರದಿಂದ ಇದ್ದರು ಅಂತಲೂ ಹ್ಯುನ್ ಸಾಂಗ್ ತಮ್ಮ ಅಕೌಂಟ್ಸ್ನಲ್ಲಿ ಹೇಳ್ತಾರೆ. ಕಾಶಿ ಮೇಲೆ ಮೊಟ್ಟ ಮೊದಲ ಅಟ್ಯಾಕ್ ಆಗಿದ್ದು 1194ನಲ್ಲಿ. ಕುತುಬುದ್ದೀನ್ ಐಬಕ್, ಮೊಹಮ್ಮದ್ ಘೋರಿಯ ಸೇನಾಪತಿಯಾಗಿದ್ದ, ಅವನು ಬಂದು ಕಾಶಿ ಮೇಲೆ ದಾಳಿ ಮಾಡ್ದ. ಆ ಸಮಕಾಲೀನ ಇತಿಹಾಸಕಾರನಾದ ಹಸನ್ ನಿಜಾಮಿ ಅವನು ತನ್ನ ಇದರಲ್ಲಿ ಬರಿತಾನೆ ದಾಖಲೆಯಲ್ಲಿ, ಆ ಒಂದೇ ಒಂದು ದಾಳಿಯಲ್ಲಿ ಕಾಶಿಯಲ್ಲಿ 1,000 ಮಂದಿರಗಳನ್ನು ಧ್ವಂಸ ಐಬಕ್ ಮಾಡ್ದ. ಅಲ್ಲಿದ್ದ ಧನವನ್ನೆಲ್ಲ 18 ಒಂಟೆಗಳು ಮತ್ತು 300 ಆನೆಗಳ ಮೇಲೆ ಹಾಕಿಕೊಂಡು ಅವನು ವಾಪಸ್ ದಿಲ್ಲಿಗೆ ಹೋದ ಅಂತ ದಾಖಲೆ ಅದರಲ್ಲಿ ಇದೆ. ಸೊ ಇದಾದಮೇಲೆ ತಾವು ಹೇಳ್ದಂಗೆ ಈ ಪುಸ್ತಕದಲ್ಲಿ 2 ಪ್ಯಾರಲಲ್ ಟ್ರ್ಯಾಕ್ಸ್ ನಡೆಯುತ್ತೆ. ಒಂದು
ಡಿಸ್ಟ್ರಕ್ಷನ್, ಧ್ವಂಸ, ನಾಶ ಇದ್ರ ಬಗ್ಗೆ ಬರೆಯುವಾಗ, ಸಂಶೋಧನೆ ಮಾಡುವಾಗ, ನಿಮಗೆಲ್ಲ ಓದುವಾಗ ಮನಸ್ಸಿಗೆ ನೋವಾಗತ್ತೆ. ಈ ಥರ ಒಂದೊಂದು ದಾಳಿಯಲ್ಲಿ ಯಾವ ತರಹ ದುಷ್ಕೃತಿಗಳು ಅಲ್ಲಿ ನಡೀತು, ನಮ್ಮ ಧರ್ಮವನ್ನು ಹೇಗೆ ಅದನ್ನು ಧ್ವಂಸ ಮಾಡೋದಕ್ಕೆ ಪ್ರಯತ್ನಗಳು ನಡೆದು, ಅದರದ್ದು ಒಂದು ಟ್ರ್ಯಾಕ್ ಇದೆ. ಬಟ್ ಅದ್ರ ಜೊತೆ ಇರುವ ಪ್ಯಾರಲಲ್ ಟ್ರ್ಯಾಕ್ ಏನಿದೆ ಅದು ನಮಗೆ ಇವತ್ತು ಮಹತ್ವಪೂರ್ಣ. ಅದು ಆಶಾವಾದಿ ಒಂದು ಟ್ರ್ಯಾಕ್. ಇದೆಲ್ಲ ನಡೀತಾ ಇದ್ರೂ ಅಲ್ಲಿನ ಜನರು, ಆಸ್ತಿಕರು ಆ ಜಾಗವನ್ನು ಯಾವತ್ತೂ ಬಿಟ್ಕೊಡಲೇ ಇಲ್ಲ. ಒಂದು ಮಂದಿರ ಧ್ವಂಸ ಆದಮೇಲೆ ತಕ್ಷಣವೇ ಅದರ ಪಕ್ಕದಲ್ಲಿ ಇನ್ನೊಂದು ಮಂದಿರ ಬಂದ್ಬಿಡೋದು, ಅದನ್ನು ನಾಶ ಮಾಡಿದ್ರೆ ಅದರ ಪಕ್ಕ ಇನ್ನೊಂದು ಮಂದಿರ. ಸೊ ಇದು ಎಷ್ಟು ಮಹತ್ವಪೂರ್ಣವಾದ ನಮ್ಮ ಕ್ಷೇತ್ರ, ಇದನ್ನು ನಾವು ಬಿಟ್ಟುಕೊಡೋದಿಲ್ಲ ಅನ್ನುವ ಇನ್ನೊಂದು ಟ್ರ್ಯಾಕ್ ಈ ಪುಸ್ತಕದಲ್ಲಿ 2 ಬರುತ್ತದೆ. ನಾನು ಎಲ್ಲೋ ಒಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.